ಇದು ಯಾವುದು ಟೂರಿಸ್ಟ್ ಪ್ಲೇಸ್ ಅಲ್ಲ, ನನ್ನ ದೈನಂದಿನ ಪಯಣದ ಒಂದು ಜಾಗ. ಪ್ರಕೃತಿ ಇಲ್ಲಿ ಪ್ರತಿದಿನ ಕೂಡ ಹೊಸ ಕಥೆಯನ್ನು ಹೇಳುತ್ತೆ. ನೀರಿನ ಮೇಲಿರುವಂಥ ಪ್ರತಿಬಿಂಬ ಹಾಗೂ ಆಕಾಶದ ಬಣ್ಣ ಸೇರಿ ಒಂದು ಕವಿತೆ ಅಂತಲೇ ಅನಿಸುತ್ತೆ ಅಲ್ವಾ. ಪ್ರಕೃತಿ ಯಾವಾಗಲೂ ಮಾತಿಗಿಂತ ಹೆಚ್ಚಿನ ಕಥೆಯನ್ನೇ ಹೇಳುತ್ತಂತೆ. ಮನಸ್ಸು ಸ್ವಲ್ಪ ಕಳವಳಗೊಂಡಾಗ, ಅಶಾಂತಿ ಅಂತ ಅನಿಸಿದಾಗ ಒಂದು ಬಾರಿ ಹಾಗೆ ಈ ದಾರಿಯಲ್ಲಿ ನಡೆಯೋಣ ಅನಿಸುತ್ತೆ. ಸುಮಾರು 3 ಕಿಲೋಮೀಟರ್ ಜಾಗ ಸುತ್ತ ಇದೆ ಇದು. ಇಲ್ಲಿ ಒಂದು ಪುಟಾಣಿ ಲಿಂಗು ಕೂಡ ಇದೆ. ಬಹಳಷ್ಟು ಪಕ್ಷಿಗಳು ಸೂರ್ಯೋದಯ ಹಾಗೂ ಸೂರ್ಯಾಸ್ತಮಾನದ ಸಮಯದಲ್ಲಿ ಇಲ್ಲಿರುತ್ತೆ. ಬಹಳಷ್ಟು ಗಿಳಿಗಳಿದೆ, ಗುಬ್ಬಚ್ಚಿಗಳಿದೆ. ವಾಕ್ ಆಗಿರ್ಬೋದು, ಜಾಗ್ ಆಗಿರ್ಬೋದು, ಪ್ರತಿ ಹೆಜ್ಜೆಯಲ್ಲೂ ಕೂಡ ಪ್ರಕೃತಿಯನ್ನು ಸವಿತಾ ಮನಸ್ಸು ಬಹಳ ಹಗುರಾಗುತ್ತೆ. ಈ ನೀರಿನ ಸದ್ದು ಹಾಗೂ ತಂಪಾದಂತಹ ಗಾಳಿ, ಇವುಗಳ ನಡುವೆ ನಡೆಯೋಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ನಾವು ಎಷ್ಟೇ ಕಷ್ಟದ ಸಮಯದಲ್ಲಿ ಕೂಡ ಇದ್ದರೂ ಪ್ರಕೃತಿಯ ಜೊತೆ ನಾವು ನಡೆದಾಗ, ಪಕ್ಷಿಗಳ ಸದ್ದನ್ನು ಕೇಳಿದಾಗ, ಮರಗಳ ಎಲೆಗಳ ಬಣ್ಣಗಳನ್ನು ನೋಡಿದಾಗ ಜೀವನದ ಸುಂದರತೆ ಅದು ನನಗೆ ನೆನಪಿಸುತ್ತೆ.